ಎಲ್ರಿಗೂ ನಮಸ್ಕಾರ. ಎನ್‌ಸಿಡಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಈ ವಿಡಿಯೋನ ಮೇಜರ್ ಆಗಿ ಮಾಡ್ತಿರೋದು ನಮ್ಮ ವಿಒ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಲಿಕ್ಕಂತಾನೆ. ಯಾಕೆ ಅಂತ ಅಂದ್ರೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ವಿ ನಾವು ಕೂಡ ನೋಟಿಫಿಕೇಶನ್ ಆಗತ್ತೆ ಅಂತ. ಪಿಸಿ ನೋಟಿಫಿಕೇಶನ್ ಆಗ್ತಿದೆ, ಎಒ ಮತ್ತೆ ಎಒ ನೋಟಿಫಿಕೇಶನ್ ಆಯ್ತು. ನಮ್ದು ಯಾವಾಗಪ್ಪ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ನಿಮ್ಮಲ್ಲಿರುತ್ತೆ. ಟೆನ್ಷನ್ ಮಾಡ್ಕೊಳ್ಬೇಡಿ, ಅದು ಕೂಡ ಆಗುತ್ತೆ. ಅಂಡ್ ಈ ವಿಡಿಯೋ ಮೇಜರ್ ಆಗಿ ಮಾಡ್ತಿರೋದು ಅದಕ್ಕೆ ಅಂತಾನೆ. ಯಾಕೆ ಅಂತ ಅಂದ್ರೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಇಒ ನೋಟಿಫಿಕೇಶನ್ ಯಾವಾಗ ಆಗತ್ತೆ ಅಂತ. ಯಾಕೆ ಅಂತ ಅಂದ್ರೆ ಇಲ್ಲಿ ಅಂದ್ರೆ ಪ್ರೆಸೆಂಟ್ ಕಂದಾಯ ಇಲಾಖೆಯಿಂದ ಕೆಇ ಅವರಿಗೆ ಆಲ್ರೆಡಿ ನೋಟಿಫಿಕೇಶನ್ ವಿಚಾರವಾಗಿ 500 ಹುದ್ದೆಗಳ ವಿಚಾರವಾಗಿ ಹೋಗಿತ್ತು. ಬಟ್ ಕೆಇಯಲ್ಲಿ ರೋಸ್ಟರ್ ಬಿಂದು ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ನ ಕೇಳಿದ್ರು. ಸೊ ಅದು ಮತ್ತೆ ವಾಪಸ್ ಕಂದಾಯ ಇಲಾಖೆಗೆ ಹೋಗಿದೆ. ಅಂಡ್ ಅವರು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ ಅದನ್ನ ಕಳ್ಸಿಕೊಡ್ತಿದ್ರೆ. ಸೊ ನಾವು ಅಪ್ರಾಕ್ಸಿಮೇಟ್ 1 to 2 ವೀಕ್ಸ್ ಅಲ್ಲಿ ನಾವು ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೋಟಿಫಿಕೇಶನ್ ಏನೋ ಆಗುತ್ತೆ. ಸೊ ಇವಾಗ ಕೆಎ ಮಾಡ್ತಿರೋ ನೋಟಿಫಿಕೇಶನ್ ಬಗ್ಗೆ ನಿಮ್ಗೊಂದು ಗಮನ ಇದೆಯಾ? ಏನಂತ ಅಂದ್ರೆ ಇವಾಗ ಅವ್ರೇನಾದ್ರು ನೋಟಿಫಿಕೇಶನ್ ಮಾಡಿದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ ಎಷ್ಟು ದಿನ ಸಿಗ್ತಿದೆ? ಒಂದು 55 ಇಂದ 60 ಡೇಸ್. ಅಂಡ್ ಮೋರ್ ಓವರ್ ನಾವ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಯಾರು ಪ್ರಿಪರೇಷನ್ ನೋಟಿಫಿಕೇಶನ್ ಆದ್ಮೇಲೆ ಶುರು ಮಾಡ್ಬೇಕಂತ ಇದಿರೋ ಅವರಿಗೋಸ್ಕರ. ಯಾಕೆ ಅಂತ ಅಂದ್ರೆ ಪಿಸಿ ಏನು ಒಂದೇ, ಜನರಲ್ ನಾಲೆಡ್ಜ್ ಪೇಪರ್ ಒಂದೇ, ಹೌದಲ್ವಾ? ಇಲ್ಲಿ ಟೆಸ್ಟ್ ಸೀರೀಸ್ ಬರೆಯಕ್ ಬರ್ತಿದ್ದಾರೆ ಗೊತ್ತಾ? ಅವ್ರದ್ದು ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಏನಿದೆ, ಸಬ್ಜೆಕ್ಟ್ ವೈಸ್ ಗೆ ಟೈಮ್ ಸಿಕ್ತಿರೋದೇ ಅವರಿಗೆ 1 to 2 ಡೇಸ್. ಸೊ ಅಷ್ಟರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ 2 ಡೇಸ್ ಅಲ್ಲಿ ಫಿಸಿಕಲ್ ಜಿಯೋಗ್ರಫಿ ನಾವು ಹೇಗೆ ರಿವಿಷನ್ ಮಾಡಕ್ ಆಗತ್ತೆ? ಖಂಡಿತ ಆಗೋದಿಲ್ಲ. ಅಂಡ್ ಪಿಸಿ ಅವರಿಗೆ ಇರೋದು ಒಂದೇ ಪೇಪರ್, ಆದ್ರೆ ನಿಮಗೆ ಎಷ್ಟು ಪೇಪರ್ ಇದೆ? 2 ಪೇಪರ್ ಇದೆ, ಜಿಕೆ ಮತ್ತೆ ಕಮ್ಯುನಿಕೇಶನ್ ಎರಡೂ ಕೂಡ, ಹೌದಲ್ವಾ? ಸೊ ಹಾಗಾದ್ರೆ ನೀವು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಪ್ರಿಪರೇಷನ್ ಶುರು ಮಾಡಿ. ನೋಟಿಫಿಕೇಶನ್ ಹತ್ರದಲ್ಲೇನೆ ಇದೆ. ಇವಾಗ ಕೈ ಚೆಲ್ಲಿ ಕುತ್ಕೊಳ್ಬೇಡಿ, ನೋಟಿಫಿಕೇಶನ್ ಆಗ್ಲಿ ಆಮೇಲೆ ಪ್ರಿಪೇರ್ ಆಗೋಣ ಅಂತ. ಸೊ ಯಾರ್ಯಾರು ಇನ್ನೂ ರಜಾ ಹಾಕೊಳ್ಬೇಕು ಆ ತರದ್ ಇತ್ತು ಅಂತಾರೆ, ಅದು ಓಕೆನಾ? ಬಟ್ ನಿಮ್ಮ ಫ್ರೀ ಟೈಮ್ ಅಲ್ಲಿ ಸಿಕ್ತು ಅಂತ ಅಂದಾಗ ನೀವು ಕೂಡ ಏನ್ ಮಾಡಿ, ಪ್ರಿಪರೇಷನ್ ಶುರು ಮಾಡಿ. ಅಂಡ್ ಪ್ರಿಪರೇಷನ್ ಶುರು ಮಾಡ್ಲಿಕ್ಕೆ ನನ್ ಒಂದ್ ಸ್ಮಾರ್ಟ್ ಪ್ಲಾನ್ ಇದೆ. ಯಾರ್ಯಾರು ಇದಕ್ಕೆ ಫುಲ್ ಟೈಮ್ ಕೊಡ್ತಿದ್ದೀರಾ, ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಹಾಫ್ ಡೇ ಜಿಕೆ, ಹಾಫ್ ಡೇ ಕಮ್ಯುನಿಕೇಶನ್ಗೆ ಟೈಮ್ ಕೊಡಿ. ಸೊ ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಜಿಕೆಲಿ ಜಿಯೋಗ್ರಫಿನ ಚೂಸ್ ಮಾಡ್ತೀರಾ ಅಂತಾರೆ, ಫಸ್ಟ್ ಫಿಸಿಕಲ್ ಜಿಯೋಗ್ರಫಿನ ನೋಡ್ತೀರಾ, ಹೌದಲ್ವಾ? ಸೊ ಫಿಸಿಕಲ್ ಜಿಯೋಗ್ರಫಿಲಿ ಫಸ್ಟ್ ಚಾಪ್ಟರ್ ಯಾವ್ದು ನೋಡ್ತೀವಿ? ಯೂನಿವರ್ಸ್ ನೋಡ್ತೀವಿ. ಸೊ ಯೂನಿವರ್ಸ್ ಅಲ್ಲಿ ನಾವ್ ಹೇಗೆ ಅಂದ್ರೆ, ಇದು ನಾನು ಹೇಳ್ತಿರೋದು ನಿಮ್ಗೆ ಟು ದ ಚಾಪ್ಟರ್ ಇಂದ ಹೇಳ್ತಿರೋದು. ಸೊ ಬೇಸಿಕ್ ಇಂದ ಹಿಡಿದು ನೀವ್ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ನೀವ್ ಹೀಗೆ ಮಾಡ್ಬೇಕಾಗತ್ತೆ. ಸೊ ಇವಾಗ ಯೂನಿವರ್ಸ್ ಚಾಪ್ಟರ್ ನ ಓದೋದಿಕ್ ಶುರು ಮಾಡ್ತೀರಾ. ಸೆಲ್ಫ್ ಸ್ಟಡೀಸ್ ಇರೋರು ಏನ್ ಮಾಡ್ತಾರೆ? ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತಾರೆ. ಆಲ್ರೆಡಿ ಕೋಚಿಂಗ್ ಇರೋರು ಹೋಗಿರೋರು ಏನ್ ಮಾಡ್ತಾರೆ? ಕ್ಲಾಸ್ ನ ಅಟೆಂಡ್ ಮಾಡ್ತಿರ್ತಾರೆ. ಸೊ ಒಂದು ಏನ್ ಮಾಡ್ಬೇಕು, ಕ್ಲಾಸ್ ಅಟೆಂಡ್ ಮಾಡ್ತಿರೋರು ಕ್ಲಾಸ್ ನ ಕೇಳಿಸ್ಕೊಳ್ಬೇಕು. ಅದ್ರ ಜೊತೆಗೆ ನೀವು ನೋಟ್ಸ್ ಯಾವ ತರ ಮಾಡ್ಕೊಂಡಿರ್ಬೇಕಂತ ಅಂದ್ರೆ ಸ್ಪೈರಲ್ ಬೈಂಡಿಂಗ್ ನೋಟ್ಸ್ ಮಾಡ್ಕೊಂಡಿರ್ಬೇಕು. ಸೊ ಎವ್ರಿ ಪೇಜ್ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಆಫ್ ದಿ ಕಾರ್ನರ್ ಗೆ 3 ಫಿಂಗರ್ ಸ್ಪೇಸ್ ಬಿಟ್ಕೊಂಡು ನೀವು ಅದನ್ನ ನೋಟ್ಸ್ ಬರ್ಕೊಳ್ತಾ ಹೋಗ್ಬೇಕು. ಅಂಡ್ ಆಫ್ಟರ್ ದ ಕ್ಲಾಸ್ ನೀವ್ ಏನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ನೀವು ಅಲ್ಲಿಗೆ ಆಡ್ ಆನ್ ಮಾಡ್ಬೇಕು. ಅಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಸೊ ಯಾರ್ಯಾರು ಸೆಲ್ಫ್ ಸ್ಟಡೀಸ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ತಿದಾರೋ ಅವರು ನಿಮ್ ಅಥೆಂಟಿಕ್ ಟೆಕ್ಸ್ಟ್ ಬುಕ್ ಇಂದ ನೀವು ಹಾಗೆ ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಲ್ಲಿಗೆ ಮುಗೀತು, ಒಂದ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಟಿ.ಎಸ್.ಸಿ.ಆರ್.ಟಿ ಮತ್ತೆ ಎನ್.ಸಿ.ಆರ್.ಟಿ ಇನ್ಫಾರ್ಮೇಶನ್ ಇತ್ತು ಅಂತ ಅಂದ್ರೆ ಅದಕ್ಕೂ ಕೂಡ ಏನ್ ಮಾಡ್ಬೇಕಾಗತ್ತೆ, ನಾವು ನೋಟ್ಸ್ ಗೆ ಆಡ್ ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾಗಿದಾದ್ಮೇಲೆ ನೀವೇನ್ ಮಾಡ್ಬೇಕು, ಚಾಪ್ಟರ್ ವೈಸ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಹೇಗೆ ಚಾಪ್ಟರ್ ವೈಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋದು? ಫಾರ್ ಎಕ್ಸಾಂಪಲ್ ಇವಾಗ ಎಲ್ರಿಗೂ ಕೂಡ ಎಐ ಯೂಸ್ ಮಾಡ್ಲಿಕ್ಕೆ ಬರುತ್ತೆ, ಚಾಟ್ ಜಿಪಿಟಿ ಅಥವಾ ನೀವ್ ಯಾವ್ದು ಜೆಮಿನಿ ಯೂಸ್ ಮಾಡ್ತಿತ್ತು ಅಂತ. ಸೊ ಯೂನಿವರ್ಸ್ ಚಾಪ್ಟರ್ ರಿಲೇಟೆಡ್ ನೀವು ಯಾವ್ದಕ್ಕೆ ಇವಾಗ ವಿಒಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ ಎಫ್ಡಿಎ, ಎಸ್ಡಿಎ, ಗ್ರೂಪ್ ಸಿ ಲೆವೆಲ್ಗೆ ಆ ಏನು ಆ ಚಾಪ್ಟರ್ ಮೇಲೆ ನೀವೇನ್ ಹೇಳ್ಬೇಕು, ಮ್ಯಾಕ್ಸಿಮಮ್ ಕ್ವಶನ್ಸ್ ಅಂತಂದ್ರೆ ಮ್ಯಾಕ್ಸಿಮಮ್ MCQs ನ ಜನರೇಟ್ ಮಾಡು ಅಂತ ಹೇಳ್ಬೇಕು. ಓಕೆನಾ? ಸೊ ಮ್ಯಾಕ್ಸಿಮಮ್ ಜನರೇಟ್ ಮಾಡುತ್ತೆ. ಸೊ ಅದಾಗಿದಾದ್ಮೇಲೆ ನೀವು ಯಾವ್ಯಾವ ಪಾಯಿಂಟ್ ನ ಕವರ್ ಮಾಡಿಲ್ಲ ಅದನ್ನ ನೀವೇನ್ ಮಾಡ್ಬೇಕು, ಮತ್ತೆ ನೋಟ್ಸ್ ಆಡ್ ಆನ್ ಮಾಡ್ಬೇಕು. ಅದನ್ನ ಟೆಸ್ಟ್ ತರನೇ ಅಟೆಂಡ್ ಮಾಡ್ಬೇಕು, ಯಾಕಂದ್ರೆ ಕ್ಲಾಸ್ ಆಗಿರುತ್ತೆ. ಅದಾಗಿದ್ಮೇಲೆ ಎನ್.ಸಿ.ಆರ್.ಟಿ, ಟಿ.ಎಸ್.ಸಿ.ಆರ್.ಟಿ ನ ನೀವು ಸಾಲ್ವ್ ಮಾಡಿರ್ತೀರಾ. ಸೊ ಇದನ್ನ ಟೆಸ್ಟ್ ತರನೇ ಅಟೆಂಡ್ ಮಾಡಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಟ್ಸ್ ಗೆ ಆಡ್ ಆನ್ ಮಾಡ್ಕೊಳ್ಳಿ. ಇದಿಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಸೊ ಇದಾಗಿದಾದ್ಮೇಲೆ ಏನ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಟೆಸ್ಟ್ ಪೇಪರ್ ತರನೇ ಸಾಲ್ವ್ ಮಾಡಿ. ಓಕೆನಾ? OMR ಇಟ್ಕೊಂಡು ಅದನ್ನ ಅಟೆಂಡ್ ಮಾಡಿ. ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ಚಾಪ್ಟರ್ ಮೇಲೆ. ಸೊ ಈ ತರ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ನೀವು ಮಾಡ್ಬೇಕಾಗತ್ತೆ. ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದ್ರೆ, ಎವ್ರಿ ಚಾಪ್ಟರ್ ಮುಗ್ದಾದ್ಮೇಲೆ ಫಾರ್ ಎಕ್ಸಾಂಪಲ್ ಯೂನಿವರ್ಸ್ ಚಾಪ್ಟರ್ ಮುಗೀತು ಅಂದ್ರೆ ನೋಟ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು, ಆ ಚಾಪ್ಟರ್ ಒಂದು ಬ್ಲೂ ಪ್ರಿಂಟ್ ಹಾಕೊಳ್ಬೇಕು. ಅದು ಒಂದೇ ಪೇಜ್ ಅಲ್ಲಿ ಇರ್ಬೇಕು. ನಿಮಗೆ ರಿವಿಷನ್ ಟೈಮಿಂಗ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಏನಾದ್ರು ಇತ್ತು ಅಂದ್ರೆ ಹೈಲೈಟ್ ಮಾಡೋದಿರ್ಬೋದು ಅಥವಾ ಅಂಡರ್ಲೈನ್ ಮಾಡೋದಿರ್ಬೋದು, ಇದೆಲ್ಲಾನು ಕೂಡ ನೀವು ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡ್ಕೊಂಡ್ ಬಂದ್ರೆ ಖಂಡಿತ ಈ ವಿಒ 500 ಪೋಸ್ಟ್ ನೋಟಿಫಿಕೇಶನ್ ಮಾಡ್ತಾರೆ. ಇದರಲ್ಲಿ ಖಂಡಿತ ನಿಮ್ದು ಕೂಡ ಒಂದು ಜಾಬ್ ಸೆಕ್ಯೂರ್ ಆಗುತ್ತೆ. ಅಂಡ್ ಐ ವಿಶ್
ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರೆ ನೀವು ಕೂಡ ಒಂದು ಜಾಬ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಬಟ್ ಆ ಎಫರ್ಟ್ ಪ್ರಾಮಾಣಿಕತೆಯಿಂದ ಕೂಡಿರ್ಬೇಕು. ಅಷ್ಟು ಪ್ರಾಮಾಣಿಕತೆಯಿಂದ ನೀವು ಎಫರ್ಟ್ ಹಾಕಿರ್ಲೇಬೇಕಾಗತ್ತೆ. ತುಂಬಾ ಜನ ಓದ್ತಿದ್ದಾರೆ, ನೀವು ಕೂಡ ಓದಿ ಪ್ರಿಪರೇಷನ್ ನ ಶುರು ಮಾಡಿ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಸೊ ಆ ಕಾಂಪಿಟೇಷನ್ ಗೆ ನೀವು ಕಾಂಪೀಟ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಪ್ರಯತ್ನ ಕೂಡ ಅಷ್ಟೇ ಎಫರ್ಟ್ ಆಗಿ ಇರ್ಬೇಕಾಗತ್ತೆ. ಸೊ ವಿಎಒ ರಿಲೇಟೆಡ್ ಏನಾದ್ರು ಎಕ್ಸ್ಟ್ರಾ ನಮ್ಗೆ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಪ್ರಿಪರೇಷನ್ ಗೆ ಸಂಬಂಧಪಟ್ಟಿರುವಾಗ ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಲ್ ಸೂ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.